Hi, hello friends. Welcome back to our channel. Dear teacher aspirants, today I am going to discuss one of the most important concept, that is literary terms. Literary terms. ಸ್ನೇಹಿತರೆ ನೋಡಿ, ಈ ಲಿಟರರಿ ಟರ್ಮ್ಸಲ್ಲಿ ತುಂಬ ವೆರೈಟಿ ಆಫ್ ಲಿಟರರಿ ಟರ್ಮ್ಸ್ ಇದ್ದಾವೆ. ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. ಎಸ್, ದ ಫಸ್ಟ್ ಈಸ್ ಸಾನೆಟ್. ನೋಡಿ, ಸಾನೆಟ್ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಫಸ್ಟ್ ತಿಳ್ಕೊಬೇಕು ನಾವು. ಏನು ಸಾನೆಟ್ ಅಂತ ಹೇಳಿದ್ರೆ? ಎ ಸಾನೆಟ್ ಇಸ್ ಎ ಪೊಯಮ್. ನಿಮ್ಗೆ ಗೊತ್ತಿದೆ, ವಿ ಆರ್ ಟಾಕಿಂಗ್ ಅಬೌಟ್, ನಾನಿವಾಗ ಐ ಆಮ್ ಟಾಕಿಂಗ್ ಅಬೌಟ್ ಪೊಯೆಟ್ರಿ. ಲಿಟರರಿ ಟರ್ಮ್ಸ್. ಈ ಪೊಯೆಟ್ರಿಗೆ ಸಂಬಂಧಿಸಿದಂತಹ ಲಿಟರರಿ ಟರ್ಮ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಗೊತ್ತಾಗ್ತಿದೆಯಾ? ಓಕೆ. ಇಲ್ಲಿ ಏನಾಗುತ್ತೆ ಗೊತ್ತಾ, ಈ ಒಂದು ಪೊಯಮಲ್ಲಿ 14 ಲೈನ್ಸ್ ಇರುತ್ತೆ. ಅದನ್ನು ಸಾನೆಟ್ ಅಂತ ಕರಿತೀವಿ ಅನ್ನೋದು ನಿಮಗೆ ಗೊತ್ತಿದೆ. ಯೂಶ್ವಲಿ ಡೀಲಿಂಗ್ ವಿತ್ ಲವ್, ಬ್ಯೂಟಿ, ಟೈಮ್, ಮಾರ್ಟಲಿಟಿ, ನೆಕ್ಸ್ಟು ಅದಾದಮೇಲೆ ನೇಚರ್, ಫಿಲಾಸಫಿಕಲ್ ಐಡಿಯಾಸ್. ನೋಡಿ, ಕನ್ನಡದಲ್ಲೂ ಕೂಡ ವಿವರಣೆ ಕೊಟ್ಟಿದ್ದೀನಿ ಈಸಿಯಾಗಿ ಅರ್ಥ ಆಗಲಿ ಅಂಥೇಳಿ. ಸಾನೆಟ್ ಅಂದರೆ ಸಾಮಾನ್ಯವಾಗಿ 14 ಸಾಲುಗಳಿರುವ ಕವಿತೆ. ಅರ್ಥ ಆಗ್ತಿದೆಯಾ? ಇದು ಪ್ರೀತಿ, ಸೌಂದರ್ಯ, ಕಾಲ, ಮರಣ, ಪ್ರಕೃತಿ, ತಾತ್ವಿಕ ವಿಚಾರಗಳನ್ನು ವ್ಯಕ್ತಪಡಿಸುತ್ತದೆ ಅಲ್ವಾ? ಎಸ್. ಸಾನೆಟಲ್ಲಿ ವಿ ಹ್ಯಾವ್ 2 ಟೈಪ್ಸ್. ಒನ್ ಈಸ್ ಪೆಟ್ರಾರ್ಕನ್ ಸಾನೆಟ್ ಅಥವಾ ಇಟಾಲಿಯನ್ ಸಾನೆಟ್ ಅಂತ ಕರಿತೀವಿ. ನೋಡಿ, ಅರ್ಥ ಮಾಡ್ಕೋಬೇಕು. ಇದರಲ್ಲಿ 2 ವಿಧಗಳಿದ್ದಾವೆ. ಒಂದು ಪೆಟ್ರಾರ್ಕನ್ ಸಾನೆಟ್ ಅಂತ ಹೇಳಿ ಕರಿತೀವಿ, ಅಥವಾ ಇಟಾಲಿಯನ್ ಸಾನೆಟ್ ಅಂತ ಕರಿತೀವಿ. ಎರಡನೇದು ಶೇಕ್ಸ್ಪಿಯರಿಯನ್ ಸಾನೆಟ್ ಅಥವಾ ಇಂಗ್ಲೀಷ್ ಸಾನೆಟ್ ಅಂತ ಹೇಳಿ ಕರಿತೀವಿ. ಇಟಾಲಿಯನ್ ಸಾನೆಟ್ ಅಂದರೆ ಏನು, ಅಥವಾ ಪೆಟ್ರಾರ್ಕನ್ ಸಾನೆಟ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಎರಡು ಒಂದೇ. ಇಂಗ್ಲೀಷ್ ಮತ್ತು ಶೇಕ್ಸ್ಪಿಯರಿಯನ್ ಸಾನೆಟ್ ಅಂದ್ರೆ ಎರಡು ಒಂದೇ. ಇದು ಗೊತ್ತಿರಬೇಕು ನಮಗೆ. ಈ ಪೆಟ್ರಾರ್ಕನ್ ಸಾನೆಟ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, 14 ಲೈನ್ಸ್. ಸಾನೆಟ್ ಅಂತ ಹೇಳಿದ್ರೆ 14 ಲೈನ್ ಪೊಯಮ್ ಅಂತ ಗೊತ್ತಿದೆ ನಿಮಗೆ. ಏನು, 14 ಲೈನ್ ಪೊಯಮ್ ಅಂತ ಹೇಳಿ ಗೊತ್ತಿದೆ ಸಾನೆಟ್ ಅಂತ ಹೇಳಿದ್ರೆ. 2 ಸಾನೆಟ್ಟು ಕೂಡ 14 ಲೈನ್ಸ್ ಇರುತ್ತೆ, ಆದರೆ ಅದರ ವಿಧಗಳು ಬೇರೆ ಇರ್ತವೆ. ಅರ್ಥ ಆಗ್ತಿದೆಯಾ? ನೀವು ಇದನ್ನ ಎಲ್ಲೂ ನೋಡಿರೋಕ್ಕೆ ಚಾನ್ಸ್ ಇಲ್ಲ. ಇದನ್ನು ನೋಡಿರ್ತೀರ. ಯಾಕೆ ಅಂತ ಹೇಳಿದ್ರೆ, ಇದು ಈ 10th ಕ್ವಾಲಿಟಿ ಆಫ್ ಮರ್ಸಿ ಅಂತ ಇದೆ. ಎಂತ ಇದೆ? ಕ್ವಾಲಿಟಿ ಆಫ್ ಮರ್ಸಿ ಅಂತ ಹೇಳಿ ಒಂದು ಪೊಯಮ್ ಇದೆ. ಅಲ್ಲಿ ಈ ಸಾನೆಟನ್ನು ನೋಡಿರ್ತೀರ, ಬಟ್ ಈ ಸಾನೆಟನ್ನು ನೀವು ನೋಡಿರೋಕ್ಕೆ ಚಾನ್ಸ್ ಇಲ್ಲ. ಯಾಕೆಂದರೆ ಇದು ಈಗ ಪ್ರೆಸೆಂಟ್ ಇಲ್ಲ. ಅಕಸ್ಮಾತ್ ನೀವೆಲ್ಲ ಇವಾಗ ಮೇಜರ್ ಸ್ಟೂಡೆಂಟ್ಸ್ ಅಲ್ವಾ, ಎಲ್ಲ ಓದಿರ್ತೀರ, ಬಟ್ ಇಲ್ಲಿ ನೋಡಿರಲ್ಲ. ಇಲ್ಲಿ 14 ಲೈನ್ಸ್ ಅಂದರೆ 14 ಸಾಲುಗಳಿರ್ತವೆ. ಈ 14 ಸಾಲುಗಳಲ್ಲಿ ಫಸ್ಟು 8 ಲೈನನ್ನು ನಾವು ಆಕ್ಟೇವ್ ಅಂತ ಕರಿತೀವಿ. ನೆನಪಿರಲಿ, ಇದು ವೆರಿ ವೆರಿ ಇಂಪಾರ್ಟೆಂಟು. ಈ 14 ಸಾಲುಗಳಲ್ಲಿ ಫಸ್ಟ್ 8 ಸಾಲುಗಳನ್ನು ಆಕ್ಟೇವ್ ಅಂತ ಕರಿತೀವಿ. ನೆಕ್ಸ್ಟ್ ರೆಸ್ಟ್ ಆಫ್ ದ 6th ಲೈನ್ಸ್ ವಿ ಕಾಲ್ ಇಟ್ ಆಸ್ ಸೆಸೆಟ್ ಅಂತ ಹೇಳಿ ಸೆಸ್ಟೆಟ್ ಅಂತ ಹೇಳಿ ಕರಿತೀವಿ. ಇದು ಕೂಡ ಇಂಪಾರ್ಟೆಂಟ್. ಇದ್ರದ್ದು ರೈಮಿ ಸ್ಕೀಮ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಎ ಬಿ ಬಿ ಎ ಸಿ ಡಿ ಇ. ಅರ್ಥ ಆಗ್ತಿದೆಯಾ? ಇದು ದಿಸ್ ಈಸ್ ಎ ಬಿ ಬಿ ಎ, ದಿಸ್ ಈಸ್ ಆಕ್ಟೇವ್. ಸಿ ಡಿ ಇ, ದಿಸ್ ಈಸ್ ಸೆಸ್ಟೆಟ್. ಅರ್ಥ ಆಗ್ತಿದೆಯಾ? ಸಿ ಡಿ ಇ ಅಕಸ್ಮಾತ್ ಎಕ್ಸಾಮಲ್ಲಿ ಕೇಳ್ಬೋದು. ಈ ಪೆಟ್ರಾರ್ಕನ್ ಸಾನೆಟಲ್ಲಿ ಸಿ ಡಿ ಇನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ, ಇದನ್ನು ಸೆಸ್ಟೆಟ್ ಅಂತ ಹೇಳಿ ಕರಿತೀವಿ. ಎ ಬಿ ಬಿ ಎನ ಏನಂತ ಕರಿತೀವಿ ಅಂತ ಹೇಳಿದ್ರೆ, ಇದನ್ನು ಆಕ್ಟೇವ್ ಅಂತ ಹೇಳಿ ಕರಿತೀವಿ. ನೆನಪಿರಲಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ನೇಹಿತರೆ, ಅದಲ್ಲದೆ ಈ ಒಂದು ಪೆಟ್ರಾರ್ಕನ್ ಸಾನೆಟಲ್ಲಿ ಇನ್ನೊಂದು ವಿಶೇಷತೆ ಇದೆ. ಏನಪ್ಪ ಅಂತ ಹೇಳಿದ್ರೆ, ಕೆಲವೊಂದ್ಸರಿ ನಾವೇನು ಮಾಡ್ತೀವಿ ಗೊತ್ತಾ, ಒಂದು ವಿಚಾರ ಹಿಂಗೆ ಹೋಗ್ತಾ ಇರುತ್ತೆ. ಆ ವಿಚಾರನ ಒಂದೇ ಸರಿಗೆ ಉಲ್ಟಾ ಮಾಡ್ತೀವಿ. ಅದನ್ನು ಏನಂತ ಕರಿತೀವಿ ಅಂತ ಹೇಳಿದ್ರೆ, ವೋಲ್ಟಾ ಅಂತ ಕರಿತೀವಿ. ಏನಂತ ಕರಿತೀವಿ? ವೋಲ್ಟಾ ಅಂತ ಹೇಳಿ ಕರಿತೀವಿ. ಇದು ಕೂಡ ಇಂಪಾರ್ಟೆಂಟು. ಇದು ನಾವು ಇವಾಗ ಈಗಿನ ಪ್ಯಾಟ್ರನ್ನು MCQ ಇರೋದ್ರಿಂದ ಪ್ರತಿಯೊಂದು ಲೈನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಿ ಕೇರ್ಫುಲ್. ಓಕೆ, ವೈಲ್ ಐ ಆಮ್ ಟೀಚಿಂಗ್ ಏನು ಮಾಡಿ, ಒಂದು ನೋಟ್ಸ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಲೈನ್ ಕೂಡ ಇಂಪಾರ್ಟೆಂಟು. MCQ ಎಲ್ಲಿಂದ ಬೇಕಾದ್ರೂ ಬರುತ್ತೆ. ಓಕೆ, ಈ ಮೊದಲ 8 ಸಾಲುಗಳನ್ನು ಆಕ್ಟಿವ್ ಅಂತ ಕರೆದ್ರೆ, ಕೊನೆಯ 6 ಸಾಲುಗಳನ್ನು
ಸ್ಟೆಟ್ ಅಂತೇಳಿ ಕರಿತೀವಿ. ವಿಚಾರದ ತಿರುವನ್ನು ವೋಲ್ಟಾ ಅಂತ ಕರಿತೀವಿ. ಇದು ನೆನಪಿರಬೇಕು. ನೆಕ್ಸ್ಟ್ ಅದಾದಮೇಲೆ ಶೇಕ್ಸ್ಪಿಯರಿಯನ್ ಸಾನೆಟ್ ಅಂತ ಬರುತ್ತೆ. ಶೇಕ್ಸ್ಪಿಯರಿಯನ್ ಸಾನೆಟಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ 3 ಕ್ವಾರ್ಟರ್ಸ್ ಇರ್ತವೆ, 1 ಕಪ್ಲೆಟ್ ಇರುತ್ತೆ. ಈ ಥರ 3 ಕ್ವಾರ್ಟರ್ಸ್ ಇರ್ತವೆ, ಕ್ವಾರ್ಟರ್ಸ್ ಇರ್ತವೆ, 2 ಕಪ್ಲೆ ಅಂದರೆ 1 ಕಪ್ಲೆಟ್ ಇರುತ್ತೆ. ಕಪ್ಲೆಟ್ ಅಂದರೆ 2 ಅಂಥೇಳಿ. ಟೋಟಲಿ ವಿ ಹ್ಯಾವ್ 14 ಲೈನ್ಸ್ ಅಂಥೇಳಿ. ಅರ್ಥ ಆಗ್ತಿದೆಯಾ? ಇಲ್ಲಿ ನೋಡಿ, ಈ ರೈಮ್ ಸ್ಕೀಮ್ ಹೆಂಗಿರುತ್ತೆ, ಎ ಬಿ ಎ ಬಿ, ಸಿ ಡಿ ಸಿ ಡಿ, ಇ ಎಫ್ ಇ ಎಫ್, ಜಿ ಜಿ. ಇದನ್ನು ಏನಂತ ಕರಿತೀವಿ, ಕಪ್ಲೆಟ್ ಅಂತ ಕರಿತೀವಿ. ಇವುಗಳನ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ ಇದನ್ನು ಕ್ವಾರ್ಟರೈನ್ಸ್ ಅಂತ ಹೇಳಿ ಕರಿತೀವಿ. ಕ್ವಾರ್ಟರೈನ್ಸ್ ಅಂತ ಹೇಳಿ ಕರಿತೀವಿ. ನೀವು ಶೇಕ್ಸ್ಪಿಯರಿಯನ್ ಸಾನೆಟ್ ನೋಡೋದಾದರೆ ಸಾನೆಟ್ 18 ಅನ್ನೋದು ಒಂದು ಫೇಮಸ್ ಆದಂತಹ ಒಂದು ಏನು ಎಕ್ಸಾಂಪಲ್ ಆಗುತ್ತೆ ಇದಕ್ಕೆ. ಓಕೆ, ಎಸ್, ಇಲ್ಲಿದೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಇದು ಟಿಪ್ಸ್. ಓಕೆ, ನಿಮಗೆ ಇವಾಗ ಸಾನೆಟಲ್ಲಿ ಏನು ಡೌಟ್ಸ್ ಇಲ್ಲ ಅನ್ನಂಗೆ ಆಯಿತು. ಎಸ್, ನೆಕ್ಸ್ಟು ಓಡ್. ಏನು ಓಡ್ ಅಂದರೆ ಏನು? ಆ್ಯನ್ ಓಡ್ ಈಸ್ ಎ ಸೀರೀಸ್ ಆ್ಯಂಡ್ ಫಾರ್ಮಲ್ ಲಿರಿಕ್ ಪೊಯಮ್ ಎಕ್ಸ್ಪ್ರೆಸ್ಸಿಂಗ್ ಪ್ರೈಸ್, ಅಡ್ಮಿರೇಷನ್, ಸೆಲೆಬ್ರೇಷನ್ ಆರ್ ರಿಫ್ಲೆಕ್ಷನ್. ಓಡ್ ಅಂತ ಹೇಳಿದ್ರೆ ಏನಂದರೆ ಇದೊಂದು ಏನು ವ್ಯಕ್ತಿ, ವಸ್ತು, ಪ್ರಕೃತಿ ಅಥವಾ ವಿಚಾರಗಳನ್ನು ಹೊಗಳುವ, ನೆನಪಿರಲಿ, ಪ್ರೈಸ್ ಪ್ರಶಂಸಿಸುವ, ಗಂಭೀರವಾಗಿ ಚಿಂತಿಸುವ ಕವಿತೆ ಅಂತ ಹೇಳಿ. ಅರ್ಥ ಆಗ್ತಿದೆಯಾ? ಅಡ್ಮಿರೇಷನ್ ಅಥವಾ ರಿಫ್ಲೆಕ್ಷನ್ ಅಂತ ಇರುತ್ತೆ ಇಲ್ಲಿ. ನೋಡಿ ಎಕ್ಸಾಂಪಲ್ ನೋಡಿ ಇಲ್ಲಿ, ಅಂದರೆ ಇದು ಗೊತ್ತಿರಬೇಕು ನಿಮಗೆ. ಓಡ್ ಅಂತ ಹೇಳಿದ್ರೆ ಹೊಗಳೋದು, ಪ್ರಶಂಸಿಸೋದು, ಗಂಭೀರವಾಗಿ ಚಿಂತಿಸುವ ಕವಿತೆ ಅಂತೇಳಿ ಗೊತ್ತಿರಬೇಕು. ಎಕ್ಸಾಂಪಲ್ಲು ಜಾನ್ ಕೀಟ್ಸ್ ಅವರು ಬರೆದಿರ್ತಕ್ಕಂತಹ ಓಡ್ ಟು ಎ ನೈಟಿಂಗಲ್ ಅಂಥೇಳಿ. ನೆಕ್ಸ್ಟ್ ಅವರೇ ಬರೆದಿರ್ತಕ್ಕಂಥ ಓಡ್ ಆನ್ ಗ್ರೇಸಿಯನ್ ಅರ್ನ್ ಅಂಥೇಳಿ. ಪಿ ಬಿ ಶೆಲ್ಲಿ ಬರೆದಿರೋದು ಓಡ್ ಟು ದಿ ವೆಸ್ಟ್ ವಿಂಡ್ ಅಂಥೇಳಿ. ದಿಸ್ ಈಸ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಓಡ್. ಓಡಿಗೆ ಬೆಸ್ಟ್ ಎಕ್ಸಾಂಪಲ್ಲು ಇವಾಗ್ತವೆ, ನೆನಪಿರಲಿ. ಓಡು ಇದರಲ್ಲಿ 4 ಈ ಥರ ಒಂದು ಇದನ್ನು ಕೊಟ್ಟು ಇದರಲ್ಲಿ ಓಡ್ ಐಡೆಂಟಿಫೈ ಮಾಡಿ ಅಂತಂದರೆ ಓಡ್ ಅಂತಲೇ ಫಸ್ಟಿಗೆ ಇರುತ್ತೆ, ನೆನಪಿರಲಿ. ಅರ್ಥ ಆಗ್ತಿದೆಯಾ? ನೆಕ್ಸ್ಟು ಇಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಬರ್ಬೋದು ನೋಡಿ. ಇಫ್ ಎ ಪೊಯೆಟ್ ಅಡ್ರೆಸ್ ದ ವೆಸ್ಟ್ ವಿಂಡ್ ಆ್ಯಂಡ್ ಪ್ರೈಸಸ್ ರಿಫ್ಲೆಕ್ಸಿವ್ಲಿ ಡಿಸ್ಕಸಸ್ ಇಟ್ಸ್ ಪವರ್ ಅಂತ ಹೇಳಿದ್ರೆ ಓಡ್ ಅಂತ ಹೇಳಿ. ಈ ಸಾಲುಗಳನ್ನು ನಾವು ಬರೆದಿಟ್ಕೋಬೇಕು. ಈ ಥರದ್ದೇ ಎಕ್ಸಾಮಿಗೆ ಕೇಳೋದು. ಸೊ ಇದನ್ನು ನಾನು ಬರೆದಿದ್ದೀನಿ. ನಮಗೆ ಕೀ ಫಾರ್ಮುಲಾ ಏನು ಗೊತ್ತಾ? ಓಡ್ ಅಂತ ಹೇಳಿದ್ರೆ ಪ್ರೈಸು, ಸೀರಿಯಸ್ ರಿಫ್ಲೆಕ್ಷನ್. ಆ ಒಂದು ಏನು ಗಂಭೀರವಾಗಿ ಚಿಂತಿಸುವ ಕವಿತೆ ಆಗಿರುತ್ತೆ, ಒಂದು ಹೊಗಳದಾಗಿರುತ್ತೆ, ನೆನಪಿರಲಿ. ಓಕೆ, ಓಡ್. ನೆಕ್ಸ್ಟ್ 3ನೇದು ನೋಡಿ, ಎಲಿಜಿ ಅಂಥೇಳಿ. ಎಲಿಜಿ ಅಂತ ಹೇಳಿದ್ರೆ ಆ್ಯನ್ ಎಲಿಜಿ ಈಸ್ ಎ ಪೊಯಮ್ ಎಕ್ಸ್ಪ್ರೆಸ್ಸಿಂಗ್ ಸ್ಯಾರೋ. ಎಲಿಜಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಆ ಒಂದು ಸ್ಯಾರೋ, ಒಂದು ದುಃಖವನ್ನು ಎಕ್ಸ್ಪ್ರೆಸ್ ಮಾಡುತ್ತೆ. ಮೋರ್ನಿಂಗ್, ಅಗಲಿಕೆಯನ್ನು ಎಕ್ಸ್ಪ್ರೆಸ್ ಮಾಡುತ್ತೆ. ನೆಕ್ಸ್ಟು ರಿಫ್ಲೆಕ್ಷನ್ ಆಫ್ ಡೆತ್, ಆ ಒಂದು ಮರಣವನ್ನು ಏನು ಮಾಡುತ್ತೆ ಅಂತ ಹೇಳಿದ್ರೆ ಎಕ್ಸ್ಪ್ರೆಸ್ ಮಾಡುತ್ತೆ ಎಲಿಜಿ, ನೆನಪಿರಲಿ. ಸ್ಯಾರೋ, ಮೋರ್ನ್, ರಿಫ್ಲೆಕ್ಷನ್ ಆಫ್ ಡೆತ್ತನ್ನು ಎಕ್ಸ್ಪ್ರೆಸ್ ಮಾಡುತ್ತೆ. ಎಲಿಜಿ ಎಂದರೆ ಮರಣ, ನಷ್ಟ, ಅಗಲಿಕೆಯ ದುಃಖವನ್ನು ವ್ಯಕ್ತಪಡಿಸುವ ಕವಿತೆ. ಯಾವುದು ಸತ್ತಿರ್ತಾರಲ್ಲ ಅವರು, ಮತ್ತು ಏನಾದರೂ ನಷ್ಟ ಆಗಿರುತ್ತಲ್ಲ ಅದು, ಅಥವಾ ಅಗಲಿಕೆ, ಒಬ್ರನ್ನೊಬ್ರನ್ನು ಇದು ಆಗಿರುತ್ತಲ್ಲ, ಅಗಲಿಕೆ ಆಗಿರುತ್ತಲ್ಲ, ಆ ದುಃಖವನ್ನು ಹೇಳ್ತಕ್ಕಂಥದ್ದನ್ನು ನಾವೇನಂತ ಕರಿತೀವಿ? ಎಲಿಜಿ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ ಯಾವುದು? ಥಾಮಸ್ ಗ್ರೇ ಬರೆದಿರ್ತಕ್ಕಂತಹ ಎಲಿಜಿ ರಿಟನ್ ಇನ್ ಕಂಟ್ರಿ ಚುರ್ಚಾಯರ್ಡ್ ಅಂಥೇಳಿ. ಈ ಟೆನಿಸನ್ ಬರೆದಿರ್ತಕ್ಕಂಥ ಎ ಮೆಮೋರಿಯಂ AHWH ಆರ್ಡನ್ ಬರೆದಿರ್ತಕ್ಕಂಥ ಇನ್ ಮೆಮೊರಿ ಆಫ್ WB ಏಡ್ಸ್ ಅನ್ನೋದು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ. ನೋಡಿ, ಎ ಪೊಯಮ್ ಬಿಗಿನ್ಸ್ ವಿತ್ ಗ್ರೀಫ್. ಒಂದು ಪೊಯಮ್ಮು ಈ ದುಃಖದಿಂದ ಸ್ಟಾರ್ಟ್ ಆದರೆ ಓವರ್ ಎ ಫ್ರೆಂಡ್ಸ್ ಡೆತ್ ಆ್ಯಂಡ್ ಗ್ರ್ಯಾಜುವಲಿ ಮೂವ್ಸ್ ಟುವರ್ಡ್ಸ್ ಕನ್ಸಲೇಷನ್ ಅಂಥೇಳಿ. ಇದನ್ನು ಎಲಿಜಿ ಅಂತೇಳಿ ಕರಿತೀವಿ. ಎಲಿಜಿ ಅಂತ ಹೇಳಿದ್ರೆ ಡೆತ್ತು, ಗ್ರೀಫ್, ರಿಫ್ಲೆಕ್ಷನ್, ಇದು 3 ಕೂಡ ಇರತಕ್ಕಂಥದ್ದನ್ನು ನಾವೇನಂತ ಕರಿತೀವಿ? ಎಲಿಜಿ ಅಂತ ಕರಿತೀವಿ, ನೆನಪಿರಲಿ. ನೆಕ್ಸ್ಟು ಬ್ಯಾಲೆಡ್. ಬ್ಯಾಲೆಡ್ ಅಂತ ಹೇಳಿದ್ರೆ ನೋಡಿ, ಎ ಬ್ಯಾಲೆಡ್ ಈಸ್ ಎ ನೆರೇಟಿವ್ ಪೊಯಮ್ ದಟ್ ಟೆಲ್ಸ್ ಎ ಸ್ಟೋರಿ ಆಫ್ ಆನ್ ಇನ್ವಾಲ್ವಿಂಗ್ ಡ್ರಾಮೆಟಿಕ್ ಈವೆಂಟ್ಸ್. ನೋಡಿ ಇಲ್ಲಿ ಏನಾಗುತ್ತೆ ಗೊತ್ತಾ, ಇದು ನೆರೇಟಿವ್
ಅಂದರೆ ನಿರೂಪಿಸುವ ಅಂದರೆ ನಿರೂಪಣೆ ಮಾಡ್ತಕ್ಕಂಥ ಒಂದು ಸ್ಟೈಲಲ್ಲಿರುತ್ತೆ. ಇಲ್ಲಿ ಡೈಲಾಗು ರಿಪಿಟೇಷನ್ ಆಗ್ತವೆ ನೋಡಿ. ಬ್ಯಾಲೆಡ್ ಅಂದರೆ ಕಥೆಯನ್ನು ನಿರೂಪಿಸುವ ಕವಿತೆ. ಇದರಲ್ಲಿ ಘಟನೆಗಳು, ಪಾತ್ರಗಳು, ಸಂಭಾಷಣೆ, ಪುನರಾವರ್ತನೆ ಮುಂತಾದವುಗಳು ಕಂಡುಬರ್ತವೆ ಅಂತೇಳಿ ನಿಮಗೆ ಗೊತ್ತಿರಬೇಕು. ಇದ್ರ ಲಕ್ಷಣ ಏನು ಗೊತ್ತಾ? ನೆರೆಟಿವ್ ಇರುತ್ತೆ, ಕಥನಾತ್ಮಕವಾಗಿರುತ್ತೆ, ಸಿಂಪಲ್ ಲ್ಯಾಂಗ್ವೇಜ್ ಸರಳ ಭಾಷೆಯಲ್ಲಿರುತ್ತೆ, ಡೈಲಾಗ್ ಇರ್ತವೆ, ಸಂಭಾಷಣೆ, ರಿಪಿಟೇಷನ್ ಪುನರಾವರ್ತನೆ ಆಗ್ತಾ ಇರ್ತವೆ, ಡ್ರಾಮೆಟಿಕ್ ಇವೆಂಟ್ಸ್ ನಾಟಕೀಯ ಘಟನೆಗಳಿರ್ತವೆ, ಒರಿಜಿನಲಿ ಅಸೋಸಿಯೇಟೆಡ್ ವಿತ್ ಓರಲ್ ಟ್ರೆಡಿಷನ್. ಈ ಒಂದು ಬಾಯಿಂದ ಬಾಯಿಗೆ ಹರಳತಕ್ಕಂಥದ್ದನ್ನು ನಾವು ಈ ಲಾವಣಿ ಪದಗಳು ಅಂತೇಳಿ ಕರಿತೀವಿ. ಇದನ್ನು ಇನ್ನೂ ಒಂದು ಕನ್ನಡದಲ್ಲಿ ಇನ್ನೂ ಒಂದು ಮುಂದೆ ಹೋಗಬೇಕಂದ್ರೆ ಲಾವಣಿ ಪದಗಳು ಅಂತ. ಬ್ಯಾಲೆಡ್ ಅಂದರೆ ಲಾವಣಿ ಪದಗಳು ಅಂದರೆ ಇದು ಒರಿಜಿನಲಿ ಅಸೋಸಿಯೇಟೆಡ್ ವಿತ್ ಓರಲ್ ಟ್ರೆಡಿಷನ್. ಓರಲ್ ಅಂತ ಹೇಳಿದ್ರೆ ಈ ಜನಪದ ಕಲೆಗಳಿರ್ತಾವಲ್ಲ, ಈ ಲಾವಣಿ ಕಲೆಗಳು ಅಲ್ಲಿ ಕಂಡು ಬರ್ತಕ್ಕಂಥದ್ದು ಇದು. ಈ ಕಾಲ್ರಿಡ್ಸ್ ಅವರು ದ ರೈಮ್ ಆಫ್ ದಿ ಏನ್ಸಿಯಂಟ್ ಮಾರಿನರ್ ಅಂಥೇಳಿ, ಕಿಡ್ಸು ಲಬೆಲ್ಲಾ ಡಾಮಾ ಸನ್ಸ್ ಮರ್ಚಿ ಅಂಥೇಳಿ ಇವುಗಳನ್ನೆಲ್ಲ ನೆನಪಿರಬೇಕು. ಇಲ್ಲಿ ಫಾರ್ಮುಲಾ ಏನು? ಬ್ಯಾಲೆಡ್ ಅಂದರೆ ಸ್ಟೋರಿ ಅಂತ ನೆನ್ಪಿಟ್ಕೋಬೇಕು. ಓಕೆ, ಎಸ್. ನೆಕ್ಸ್ಟು 5ನೇದು ನೋಡಿ, ಲಿರಿಕ್. ಲಿರಿಕ್ ಅಂತ ಹೇಳಿದ್ರೆ ಎ ಲಿರಿಕ್ ಇಸ್ ಎ ಪೊಯಮ್ ಎಕ್ಸ್ಪ್ರೆಸ್ಸಿಂಗ್ ದ ಪರ್ಸ್ನಲ್ ಎಮೋಷನ್ಸ್. ಅಂದರೆ ನಮ್ಮ ವೈಯಕ್ತಿಕ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡ್ತಕ್ಕಂಥದ್ದು. ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್ ಆಫ್ ದ ಪೊಯೆಟ್ ಅಂಥೇಳಿ, ಆಲೋಚನೆ ಮತ್ತು ಅನುಭವಗಳನ್ನು ವ್ಯಕ್ತಪಡಿಸುವ ಕವಿತೆ ಅಂಥೇಳಿ. ಲಿರಿಕ್ಸ್ ಎಂದರೆ ಕವಿಯ ವೈಯಕ್ತಿಕ ಭಾವನೆ, ಆಲೋಚನೆ, ಅನುಭವಗಳನ್ನು ವ್ಯಕ್ತಪಡಿಸುವ ಕವಿತೆಯಾಗಿದೆ. ಅರ್ಥಾಗ್ತಿದೆಯಾ? ಇಲ್ಲಿ ಈ ಪರ್ಸ್ನಲ್ಲು, ಎಮೋಷನಲ್ಲು, ಸಬ್ಜೆಕ್ಟಿವು, ಮ್ಯೂಸಿಕಲ್ ಕ್ವಾಲಿಟಿ, ಯೂಶ್ವಲಿ ಶಾರ್ಟರ್ ದ್ಯಾನ್ ಆ್ಯನ್ ಎಪಿಕ್. ಒಂದು ಏನು ಕವಿತೆ ಅಂತ ಹೇಳಿ ನಾವು ಹೇಳ್ಬೋದು ಇದನ್ನು ಟೋಟಲ್ ಆಗಿ. ಎಕ್ಸಾಂಪಲ್ಲು ವರ್ಡ್ಸ್ ವರ್ತ್ ಅವರು ಐ ವಂಡರ್ಡ್ ಲೋನ್ಲಿ ಆ್ಯಸ್ ಎ ಕ್ಲೌಡ್ ಅಂಥೇಳಿ ಶೆಲ್ಲಿ ಬರೆದಿರ್ತಕ್ಕಂಥ ಟು ಎ ಶೈರ್ಲಾಕ್, ಕೀಟ್ಸು ಓ ಟು ನೈಟಿಂಗೇಲ್ ಇವಕ್ಕೆ ಬೆಸ್ಟ್ ಎಕ್ಸಾಂಪಲ್ಲು. ಇಲ್ಲಿ ಭಾವನೆ ಮತ್ತು ಸ್ಟೋರಿ, ಒಂದು ಕತೆ ಹಿಂಗಿರುತ್ತೆ ಅಂಥೇಳಿ ನಮಗೆ ಗೊತ್ತಿದೆ. ನೆಕ್ಸ್ಟು 6ನೇದು ಡ್ರಾಮೆಟಿಕ್ ಮೊನೋಲಾಗ್ ಅಂಥೇಳಿ. ಹೆಸರೇ ಹೇಳುತ್ತೆ, ಮೊನೋಲಾಗ್ ಅಂತ ಹೇಳಿದ್ರೆ ಒಂದು ಅಂಥೇಳಿ, ಮೋನೋ ಅಂದರೆ ಒಂದು ಅಂಥೇಳಿ. ಡ್ರಾಮೆಟಿಕ್ ಮೊನೋಲಾಗ್ ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ ಎ ಡ್ರಾಮೆಟಿಕ್ ಮೊನೋಲಾಗ್ ಈಸ್ ಎ ಪೋಯಮ್ ಇನ್ ವಿಚ್ ಒನ್ ಸ್ಪೀಕರ್, ಆಲ್ರೆಡಿ ಐ ಟೋಲ್ಡ್ ದ್ಯಾಟ್ ಒನ್ ಸ್ಪೀಕರ್ ಅಡ್ರೆಸಸ್ ಎ ಸೈಲೆಂಟ್ ಆರ್ ಇಂಪ್ಲೈಡ್ ಲಿಸನರ್ ರಿವೈಲಿಂಗ್ ಹಿಸ್ ಆರ್ ಹರ್ ಪರ್ಸ್ನಾಲಿಟಿ. ನೋಡಿ, ಇಲ್ಲಿ ಡ್ರಾಮೆಟಿಕ್ ಮೊನೋಲಾಗಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ತನ್ನ ಮಾತುಗಳನ್ನು ಮೌನವಾಗಿರುವ ಅಥವಾ ಊಹಿತವಾಗಿರುವ ಕೇಳುಗರಿಗೆ ತನ್ನ ವ್ಯಕ್ತಿತ್ವವನ್ನು ಬಹಿರಂಗಪಡಿಸುವ ಕವಿತೆ ಅಂತ ಹೇಳಿ ನಾವು ನೋಡ್ತೀವಿ. ಇಲ್ಲಿ 3 ಎಸೆನ್ಷಿಯಲ್ ಎಲಿಮೆಂಟ್ಸ್ ಇದ್ದಾವೆ. ಏನಪ್ಪ ಅಂದರೆ, ಒಂದು ಸಿಂಗಲ್ ಸ್ಪೀಕರ್, ಒಬ್ಬ ವ್ಯಕ್ತಿನೇ ಮಾತಾಡ್ತಾ ಇರ್ತಾನೆ. 2ನೇದು ಮೌನ ಶ್ರೋತ್ರ ಅಂದರೆ ಸೈಲೆಂಟ್ ಲಿಸನರ್, ಅವರು ರಿಪ್ಲೈ ಇರಲ್ಲ, ಇಲ್ಲಿ ಸುಮ್ಮನೆ ಕೇಳಿಸ್ಕೊಳ್ತಾ ಇರ್ತಾರೆ ಒಬ್ಬ ಆ ವ್ಯಕ್ತಿ ಮಾತಾಡೋದನ್ನು. ಸೆಲ್ಫ್ ರಿವೆಲೇಷನ್ ಇರುತ್ತೆ, ಆತ್ಮ ಬಹಿರಂಗವಾಗಿ ಇದು ಎಕ್ಸ್ಪ್ರೆಸ್ ಆಗ್ತಾ ಇರುತ್ತೆ. ಫೇಮಸ್ ಎಕ್ಸಾಂಪಲ್ಲು ರಾಬರ್ಟ್ ಬ್ರೌನಿಂಗ್ ಬರೆದ ಮೈ ಲಾಸ್ಟ್ ಡಚಸ್, ಡ್ಯೂಕ್ ಸ್ಪೀಕ್ಸ್ ಟು ಎ ವಿಸಿಟರ್, ಹಿಸ್ ಪ್ರೈಡ್, ಜೆಲಸಿ ಆ್ಯಂಡ್ ಕಂಟ್ರೋಲಿಂಗ್ ನೇಚರ್ ಬಿಕಮ್ ಕ್ಲಿಯರ್. ಇಲ್ಲಿ ಡ್ಯೂಕ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಮಾತಾಡ್ತಾ ಇರ್ತಾನೆ, ಇನ್ನು ಉಳಿದರೆಲ್ಲ ರೆಸ್ಟ್ ಆಫ್ ದ ವ್ಯಕ್ತಿಗಳು ಆ ವ್ಯಕ್ತಿಗಳನ್ನೆಲ್ಲ ಕೇಳಿಸ್ಕೊಳ್ತಾ ಇರಬೇಕು, ಏನೂ ಮಾತಾಡೋಂಗಿಲ್ಲ. ಎಕ್ಸಾಮ್ ಅಪ್ಲಿಕೇಶನ್ ಏನಪ್ಪ ಅಂತಂದರೆ ಒನ್ ಪರ್ಸನ್ ಸ್ಪೀಕ್ಸ್ ಕಂಟಿನ್ಯೂಯಸ್ಲಿ ಟು ಅನದರ್ ಪರ್ಸನ್ ಹೂ ಡಸ್ ನಾಟ್ ಸ್ಪೀಕ್. ಯಾರು ಮಾತಾಡೋಂಗಿಲ್ಲ, ಅವ್ನು ಮಾತಾಡ್ತಾ ಇದ್ದಾನೆ, ಜಸ್ಟ್ ಯು ಹ್ಯಾವ್ ಟು ಲಿಸನ್. ದಟ್ ಈಸ್ ವಾಟ್ ವಿ ಕಾಲ್ ಡ್ರಾಮೆಟಿಕ್ ಮೊನೋಲಾಗ್ ಅಂಥೇಳಿ ಗೊತ್ತಿರಬೇಕು ನಿಮಗೆ. ಎಸ್. ನೆಕ್ಸ್ಟು ಆಲಿಗರಿ ಅಂಥೇಳಿ. ಇದ್ಯಾದಪ್ಪ, ಎಲ್ಲ ಗರಿನೂ ಕೇಳಿದ್ದೀವಿ, ಇದ್ಯಾದ ಆಲಿಗರಿ ಅಂಥೇಳಿ ಅನ್ಬೇಡ್ರಿ. ಆಲಿಗರಿ ಅಂತ ಹೇಳಿದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಆ್ಯನ್ ಆಲಿಗರಿ ಇಸ್ ಎ ಸ್ಟೋರಿ ಇನ್ ವಿಚ್ ಕ್ಯಾರೆಕ್ಟರ್ಸ್, ಈವೆಂಟ್ಸ್ ಆ್ಯಂಡ್ ಪ್ಲೇಸಸ್ ಹ್ಯಾವ್ ಲಿಟ್ರಲಿ ಆ್ಯಸ್ ವೆಲ್ ಆ್ಯಸ್ ಡೀಪರ್ ಸಿಂಬಾಲಿಕ್ ಮೀನಿಂಗ್ಸ್. ಆ ಒಂದು ಸಿಂಬಾಲಿಕ್ ಮೀನಿಂಗ್ಸ್ಗಳಿರ್ತವೆ. ಇಲ್ಲಿ ನಾವು ಅದನ್ನು ಏನು ಮಾಡ್ತೀವಿ, ಈಸಿಯಾಗಿ ಕಂಡುಹಿಡಿಬೇಕು. ಹೇಗೆ? ಆಲಿಗರಿ ಅಂದರೆ ಕಥೆಯಲ್ಲಿರುವ ಪಾತ್ರಗಳು, ಘಟನೆಗಳು, ಸ್ಥಳಗಳು ತಮ್ಮ ನೇರ ಅರ್ಥದ ಜೊತೆಗೆ ಆಳವಾದ ಸಾಂಕೇತಿಕ ಮತ್ತು ನೈತಿಕ ಅರ್ಥವನ್ನು ಹೊಂದಿರುವ ಸಾಹಿತ್ಯ ರೂಪ ಅಂಥೇಳಿ. ಈ ಜಾನ್ ಬನಿಯಾನ್ ಬರ್ತಿರ್ತಕ್ಕಂತಹ ದ ಪಿಲಿಗ್ರಿಮ್ಸ್ ಪ್ರೋಗ್ರೆಸ್ ಅಂಥೇಳಿ, ಇಲ್ಲಿ ಕ್ಯಾರೆಕ್ಟರ್ಸು ರೆಪ್ರೆಸೆಂಟ್ ಸ್ಪಿರಿಚುವಲ್ ಆರ್ ಮಾರಲ್ ಕಾನ್ಸೆಪ್ಟ್ಸ್. ಈ ಕಥೆಯಲ್ಲಿ ಬರ್ತಕ್ಕಂತಹ ಕ್ಯಾರೆಕ್ಟರ್ಗಳು ಏನಾಗಿರ್ತವೆ ಅಂತ ಹೇಳಿದ್ರೆ
ನಿಜ ಜೀವನದಲ್ಲೂ ಹಿಂಗೆ ಇರ್ತಾವ ಅನ್ನೋ ಒಂದು ಕಾನ್ಸೆಪ್ಟನ್ನು ಮೂಡಿರ್ತವೆ. ದಟ್ ಈಸ್ ಆಲಿಗರಿ ಅಂಥೇಳಿ. ನೋಡಿ, ಆಲಿಗರಿ ಒಂದು ಸ್ಟೋರಿ, ಇಲ್ಲಿ ಸಸ್ಟೈನ್ಡ್ ಸಿಂಬಲಿಸಮ್ ಇರುತ್ತೆ. ಅಂದರೆ ನಿರಂತರ ಸಾಂಕೇತಿಕ ಅರ್ಥವನ್ನು ಕೊಡ್ತಾ ಇರುತ್ತೆ. ಅಂದರೆ ನಾವು ಇಲ್ಲೇ ನಾವೇ ಇದೀವಿ ಅನ್ನೋ ಒಂದು ಅರ್ಥನ ಇದು ಕೊಡ್ತಾ ಇರುತ್ತೆ. ಇದು ಆಲಿಗರಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಅಬ್ಸರ್ವ್ಡ್ ಇರುತ್ತೆ. ಏನು ಅಬ್ಸರ್ವ್ ಅಂತ ಹೇಳಿದ್ರೆ ನೋಡಿ, ದ ಅಬ್ಸರ್ವ್ಡ್ ಪ್ರೆಸೆಂಟ್ಸ್ ಹ್ಯೂಮನ್ ಎಕ್ಸಿಸ್ಟೆನ್ಸ್ ಆ್ಯಸ್ ಅನ್ಸರ್ಟನ್ ಮತ್ತು ಇರ್ರೇಷನಲ್, ಮೀನಿಂಗ್ಲೆಸ್ ಆ್ಯಂಡ್ ಲ್ಯಾಕಿಂಗ್ ಎ ಕ್ಲಿಯರ್ ಪರ್ಪೋಸ್. ಅಂದರೆ ಈ ಒಂದು ಸಾಹಿತ್ಯದಲ್ಲಿ ಮಾನವ ಜೀವನದ ಅರ್ಥಹೀನತೆ, ಅನಿಶ್ಚಿತತೆ, ಅಸಂಬದ್ಧತೆ ಮತ್ತು ಉದ್ದೇಶದ ಕೊರತೆಗಳನ್ನು ತೋರಿಸಲಾಗ್ತಾ ಇದೆ ಅಂತೇಳಿ. ಅಬ್ಸರ್ವ್ಡ್ ಅಂತ ಹೇಳಿದ್ರೆ ಈ ಎಲ್ಲ ಅಂಶಗಳನ್ನು ಹೊಂದಿರುತ್ತೆ ಅಂತೇಳಿ. ಇಲ್ಲಿ ಈ ಫೀಚರ್ಸ್ ಏನು? ಮೀನಿಂಗ್ಲೆಸ್ನೆಸ್ ಅರ್ಥಹೀನತೆ, ಅನ್ಸರ್ಟೆನಿಟಿ ಅನಿಶ್ಚಿತತೆ, ರಿಪಿಟೇಷನ್ ಪುನರಾವರ್ತನೆ, ಮತ್ತು ಬ್ರೇಕ್ ಡೌನ್ ಆಫ್ ಕಮ್ಯುನಿಕೇಷನ್, ಸರ್ಕ್ಯುಲರ್ ಆ್ಯಕ್ಷನ್, ಲ್ಯಾಕ್ ಆಫ್ ರೆಸಲ್ಯೂಷನ್ ಅಂಥೇಳಿ ಗೊತ್ತಿರಬೇಕು. ಮೇಜರ್ ರೈಟರ್ಸ್ ಆರ್ ವರ್ಕ್ ಯಾವುದಪ್ಪ ಅಂದರೆ ಸ್ಯಾಮ್ಯುಯಲ್ ಬಕೆಟ್ ಬರೆದಿರ್ತಕ್ಕಂತಹ ವೈಟಿಂಗ್ ಫಾರ್ ಗೊಡೆಟ್ ಮತ್ತು ಯುಜೆನೋ ಲೆನೆಸ್ಕೋ ಬರೆದಿರ್ತಕ್ಕಂತಹ ಹರಾಲ್ಡ್ ಪಿಂಟರ್ ಅಂಥೇಳಿ ಇವು ಎಕ್ಸಾಂಪಲ್ ಆಗ್ತವೆ. ಓಕೆ ಸ್ನೇಹಿತರೆ, ನಾನು ಯಾವೆಲ್ಲ ಅಂಶಗಳನ್ನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಒಂದು ಕಡೆ ಬರೆದಿಟ್ಕೊಳ್ಳಿ. ಇವು ಆಥರ್ಸ್ ಆ್ಯಂಡ್ ವರ್ಕ್ಸ್ ಅಂತ ಹೇಳಿ ನಿಮಗೆ ಕೇಳಿದರೆ ಗೊತ್ತಾ, ಅಲ್ಲಿ ಇವೇ ಭಾಳ ಇಂಪಾರ್ಟೆಂಟು. ಅದಕ್ಕೋಸ್ಕರ ನಾನು ಅದನ್ನು ಕೂಡ ಮೆನ್ಷನ್ ಮಾಡಿದ್ದೀನಿ ನಿಮಗೆ. ದೆನ್ ಬ್ಲ್ಯಾಕ್ ವರ್ಸ್. ಏನು ವರ್ಸ್? ಬ್ಲ್ಯಾಕ್ ವರ್ಸ್ ಅಂದರೆ ಏನು? ಇಲ್ಲಿ ಒಂದು ಶಬ್ದ ಇದೆ, ಆ ಶಬ್ದದ ಮೂಲಕನೇ ಈ ಒಂದು ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಫುಲ್ಲು ಇದು ನಿಂತ್ಕೊಂಡಿದೆ. ಏನು ಆ ಶಬ್ದ ಅಂತ ಹೇಳಿದ್ರೆ ನೋಡಿ, ಇಲ್ಲಿದೆ ನೋಡಿ, ಬ್ಲ್ಯಾಂಕ್ ವರ್ಸ್ ಅನ್ರೈಮ್ಡ್ ಅಯಾಂಬಿಕ್ ಪೆಂಟಾಮೀಟರ್ ಅಂತೇಳಿ. ಅಯಾಂಬಿಕ್ ಪೆಂಟಾಮೀಟರ್ ಅಂತ ಹೇಳಿದ್ರೆ ಈ ಲಲಿತ ರಗಳೆ ಅಂತ ಕೇಳಿದ್ರೆ ಗೊತ್ತಾ? ಲಲಿತ ರಗಳೆ, ರಗಳೆಗಳು, ರಗಳೆ ಅಂತ ಗೊತ್ತಲ್ಲ, ರಗಳೆನೇ ವರ್ಸ್ ಅಂತ ಹೇಳಿ ಕರಿತೀವಿ ನಾವು. ಅರ್ಥ ಆಗ್ತಿದೆಯಾ? ಈ ಬ್ಲ್ಯಾಂಕ್ ವರ್ಸ್ ಅಂತ ಹೇಳಿದ್ರೆ ಲಲಿತ ರಗಳೆ ಅಂಥೇಳಿ. ಇಲ್ಲಿ ಏನಾಗುತ್ತೆ ಗೊತ್ತಾ, ಇದನ್ನು ನಾವು ಕನ್ನಡದಲ್ಲಿ ನಿಮಗೆ ಗೊತ್ತಿದೆ ಡಾ 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 ಅಂತ ಹೇಳಿ ಇದು ಮಾಡ್ತಾಯಿರ್ತೀವಿ. ಶಾರ್ಟ್ ಶಬ್ದದ ನಡಿಗೆ ಇರುತ್ತೆ. ನೆಕ್ಸ್ಟು ಛಂದಸ್ಸು, ಅಲಂಕಾರಗಳನ್ನೆಲ್ಲ ಹಾಕ್ತೀವಿ ಇಲ್ಲಿ. ಇವುಗಳನ್ನು ನಾವು ಏನಂತೀವಿ ಅಂತ ಹೇಳಿದ್ರೆ ಬ್ಲ್ಯಾಕ್ ವರ್ಸ್ ಅಂತ ಹೇಳಿ ಕರಿತೀವಿ. ಪ್ರಾಸವಿಲ್ಲದ ಅಯಾಂಬಿಕ್ ಪೆಂಟಾಮೀಟರ್ಸ್. ಪ್ರಾಸ ಇರಲ್ಲ ಇಲ್ಲಿ. ಲಲಿತ ರಗಳೆಯಲ್ಲಿ ಪ್ರಾಸ ಇರುತ್ತೆ, ಅಂದರೆ ಇಲ್ಲಿ ಪ್ರಾಸ ಇರಲ್ಲ. ನೋ ರೈಮಿ ಅಯಾಂಬಿಕ್ ಪೆಂಟಾಮೀಟರ್ಸ್ ಇರುತ್ತೆ. ಅಯಾಂಬಿಕ್ ಪೆಂಟಾಮೀಟರ್ಸ್ ಅಂತ ಹೇಳಿದ್ರೆ ಹ್ಯಾಸ್ ಸ್ಟ್ರೆಸ್ಡ್ ಡಾ ಡಮ್, 5 ಅಯಾಮ್ಸ್ ಇರುತ್ತೆ. ಡಾ ಡಮ್ ಡಾ ಡಮ್ ಡಾ ಡಮ್ ಡಾ ಡಮ್ ಅಂಥೇಳಿ ಇವುಗಳನ್ನು ನಾವೇನಂತ ಕರಿತೀವಿ? ಬ್ಲ್ಯಾಂಕ್ ವರ್ಸ್ ಅಂತ ಕರಿತೀವಿ. ಶೇಕ್ಸ್ಪಿಯರು, ಕ್ರಿಸ್ಟೋಫರ್ ಮಾರ್ಲೋ, ಜಾನ್ ಮಿಲ್ಟನ್, ಇವರು ಜಾನ್ ಮಿಲ್ಟನ್ದು ಪ್ಯಾರಡೈಸ್ ಲಾಸ್ಟಲ್ಲಿ, ವರ್ಡ್ಸ್ ವರ್ತು, ಇವರು ಇದಕ್ಕೆ ಫೇಮಸ್. ಯಾವುದಕ್ಕೆ? ಬ್ಲ್ಯಾಂಕ್ ವರ್ಸಿಗೆ ಫೇಮಸ್ಸು, ನೆನಪಿರಲಿ. ನೆಕ್ಸ್ಟ್ ಫ್ರೀ ವರ್ಸ್ ಅಂತ ಇದೆ. ಫ್ರೀ ವರ್ಸ್ ಅಂತ ಹೇಳಿದ್ರೆ ನೋಡಿ ಏನಿದು, ಫ್ರೀ ವರ್ಸ್ ಡಸ್ ನಾಟ್ ಫಾಲೋ ಎ ಫಿಕ್ಸ್ಡ್ ಟ್ರೆಡಿಷನಲ್ ಮೀಟರ್. ರೈಮಿ ಸ್ಕೀಮ್ ಇರುತ್ತೆ ಇಲ್ಲಿ. ಅಲ್ಲಿ ಬ್ಲ್ಯಾಂಕ್ ವರ್ಸಲ್ಲಿ ರೈಮಿ ಸ್ಕೀಮ್ ಇರಲ್ಲ, ಫ್ರೀ ವರ್ಸಲ್ಲಿ ರೈಮಿ ಸ್ಕೀಮ್ ಇರುತ್ತೆ. ಛಂದಸ್ಸು ಮತ್ತು ಪ್ರಾಸದ ನಿಯಮಗಳಿಗೆ ಒಳಪಟ್ಟಿರುತ್ತೆ. ಅರ್ಥ ಆಗ್ತಿದೆಯಾ? ಇವೆರಡಕ್ಕೂ ಡಿಫ್ರೆನ್ಸ್ ನೋಡಿ. ಇಲ್ಲಿ ಬ್ಲ್ಯಾಂಕ್ ವರ್ಸಿಗೂ ಮತ್ತು ಫ್ರೀ ವರ್ಸಿಗೂ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ಬ್ಲ್ಯಾಂಕ್ ವರ್ಸಲ್ಲಿ ನೋ ರೈಮ್, ಇಲ್ಲಿ ಫ್ರೀ ವರ್ಸಲ್ಲಿ ಫಿಕ್ಸ್ಡ್ ರೈಮ್ ಇರುತ್ತೆ. ಆ್ಯಸ್ ಎ ರೆಗ್ಯುಲರ್ ಮೀಟರ್ ಇರುತ್ತೆ. ಇಲ್ಲಿ ನೋ ಫಿಕ್ಸ್ಡ್ ಮೀಟರ್ ಇರುತ್ತೆ. ಶೇಕ್ಸ್ಪಿಯರ್, ಮಿಲ್ಟನ್ ಬ್ಲ್ಯಾಂಕ್ ವರ್ಸಿಗೆ ಎಕ್ಸಾಂಪಲ್ಲು. ಈಗ ಮಾಡರ್ನ್ ಪೊಯೆಟ್ರಿಗಳನ್ನು ನಾವು ಫ್ರೀ ವರ್ಸ್ಗಳಿಗೆ ನಾವು ನೋಡ್ಬೋದು, ಫ್ರೀ ವರ್ಸ್ಗಳಾಗಿ ನೋಡ್ಬೋದು. ಇಷ್ಟೊತ್ತು ಹೇಳಿದ್ನಲ್ಲ ನಾನು, ಈ 10 ತುಂಬ ಇಂಪಾರ್ಟೆಂಟು. ಈಗ ನೆಕ್ಸ್ಟ್ ಹೇಳ್ತಕ್ಕಂಥದ್ದು ಇವು ಕೂಡ ಇಂಪಾರ್ಟೆಂಟೇ, ಆದರೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಓಕೆ, ಹೀರೋಯಿಕ್ ಕಪ್ಲೇಟ್ ಅಂಥೇಳಿ. ಅರ್ಥ ಆಗ್ತಿದೆ? ಹೀರೋಯಿಕ್ ಕಪ್ಲೇಟು ಕೆಲವೊಂದು ಏನಾಗ್ತವೆ ಅಂತ ಹೇಳಿದ್ರೆ ಔಟ್ ಆಫ್ ಸಿಲೆಬಸ್ನು ಕೂಡ ನಾವು ಕವರ್ ಮಾಡ್ಕೋಬೇಕಾಗತ್ತೆ. ಹೀರೋಯಿಕ್ ಕಪ್ಲೇಟ್ ಅಂತ ಹೇಳಿದ್ರೆ ಇವೆಲ್ಲ ಔಟ್ ಆಫ್ ಸಿಲೆಬಸ್, ಬಟ್ ಇದ್ದಾವೆ ನಿಮಗೆ. ಹೀರೋಯಿಕ್ ಕಪ್ಲೇಟ್ ಅಂತ ಹೇಳಿದ್ರೆ 2 ರೈಮಿಂಗ್ ಲೈನ್ಸ್ ಇರ್ತವೆ, ರಿಟನ್ ಇನ್ ಅಯಾಂಬಿಕ್ ಪೆಂಟಾಮೀಟರ್ಸ್. ನಾ ಆಗಲೇ ಹೇಳಿದ್ನಲ್ಲ, ಈ ಪ್ರಾಸಬದ್ಧವಾಗಿ ಬರೆದಿರ್ತಾರೆ. ಅಯಾಂಬಿಕ್ ಪೆಂಟಾಮೀಟರ್ನಲ್ಲಿ ಬರೆದ 2 ಪ್ರಾಸಬದ್ಧ ಸಾಲುಗಳನ್ನು ನಾವು ಏನಂತ ಕರಿತೀವಿ? ಹೀರೋಯಿಕ್ ಕಪ್ಲೇಟ್. ಕಪ್ಲೇಟ್ ಅಂತ ಹೇಳಿದ್ರೆ 2 ಅಂತೇಳಿ. ಅರ್ಥ ಆಗ್ತಿದೆಯಾ?
AABBCC ಇವು ಏನಪ್ಪ ಅಂತ ಹೇಳಿದ್ರೆ ರೈಮಿ ಸ್ಕೀಮು. ಎಲ್ಲಿ ಹೀರೋಯಿಕ್ ಕಪ್ಲೆಟಲ್ಲಿ ಜಾನ್ ಡ್ರೈಡನ್ನು, ಅಲೆಕ್ಸಾಂಡರ್ ಪೋಪು, ದ ರೋಪ್ ಆಫ್ ದಿ ಲಾಕ್ ಅಂತ ಹೇಳಿ ಇದಕ್ಕೆ ಎಕ್ಸಾಂಪಲ್. ನೆಕ್ಸ್ಟ್ 12 ನೋಡಿ ಎಪಿಕ್ ಅಂತೇಳಿ. ಎಪಿಕ್ ನಿಮ್ಗೆ ಗೊತ್ತಿರುತ್ತೆ, ಇದು ನಿಮ್ಮ ವೋಟರ್ ಐ ಡಿ. ಏನಿದು ವೋಟರ್ ಐ ಡಿ, ಆದರೆ ಇದು ವೋಟರ್ ಐ ಡಿ ಅಲ್ಲ. ಎಪಿಕ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಏನು ಎಪಿಕ್ ಅಂದರೆ ಏನು ಎಲೆಕ್ಷನ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಂತ ಏನೋ ಬರುತ್ತೆ ಇದು. ಇಲ್ಲಿ ನೋಡಿ ಇಂಗ್ಲೀಷಲ್ಲಿ ಎ ಲಾಂಗ್ ನೆರೇಟಿವ್ ಪೊಯಮ್, ಇದು ತುಂಬ ಲಾಂಗ್ ನೆರೇಟಿವ್ ಪೊಯಮ್ ಆಗುತ್ತೆ. ಅಬೌಟ್ ದ ಹೀರೋಯಿಕ್ ಡೀಡ್ಸ್ ಆಫ್ ಅ ಗ್ರೇಟ್ ಹೀರೋ ಅಂಥೇಳಿ, ಮಹಾನ್ ನಾಯಕನ ಸಾಹಸ ಮತ್ತು ವೀರ ಕೃತ್ಯಗಳನ್ನು ವಿವರಿಸುವ ದೀರ್ಘ ಕವಿತೆ ಇದು. ಹೋಮರ್ಸ್ನ ಇಲಿಯಡ್, ಒಡಿಸಿ ಬೆಸ್ಟ್ ಎಕ್ಸಾಂಪಲ್ಲು ಎಪಿಕ್ಕಿಗೆ. ಮಿಲ್ಟನ್ಸ್ನ ಪ್ಯಾರಡೈಸ್ ಲಾಸ್ಟ್ ಎಪಿಕ್ಕಿಗೆ ನಿಮಗೆ ಇಂಪಾರ್ಟೆಂಟ್ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ಅದಾದಮೇಲೆ ಈ ಪಾಸ್ಟೋರಲ್ ಅಂಥೇಳಿ. ಪಾಸ್ಟೋರಲ್ ಅಂತ ಹೇಳಿದ್ರೆ ಪ್ರೆಸೆಂಟ್ಸ್ ಆ್ಯನ್ ಐಡಿಯಲೈಸ್ಡ್ ಪಿಕ್ಚರ್ ಆಫ್ ರೂರಲ್ ಲೈಫ್, ಅಂದರೆ ಗ್ರಾಮೀಣ ಜೀವನಗಳನ್ನು ಮತ್ತು ಕುರುಬರ ಪರಿಸರವನ್ನು ಆದರ್ಶಿಸಿ ಚಿತ್ರಿಸುತ್ತದೆ ಅಂತೇಳಿ. ಮಿಲ್ಟನ್ನ ಲಿಸಿಡಿಯಸ್ ಅಂಥೇಳಿ ಇದು ಗೊತ್ತಿರಬೇಕು ನಿಮಗೆ, ಲಿಸಿಡಸ್. ನೆಕ್ಸ್ಟ್ 14ನೇದು ಡರ್ಜ್ ಅಂಥೇಳಿ. ಎ ಮೋರ್ನ್ಫುಲ್ ಸಾಂಗ್ ಆರ್ ಪೊಯಮ್ ಎಸ್ಪೆಷಲಿ ಫಾರ್ ಎ ಡೆಡ್ ಪರ್ಸನ್, ಅಂದರೆ ಸತ್ತ ವ್ಯಕ್ತಿಗಳಿಗೆ ದುಃಖಭರಿತ ಹಾಡು. ಇದನ್ನು ನಾವು ಡರ್ಜ್ ಅಂತ ಹೇಳಿ ಕರಿತೀವಿ, ನೆನಪಿರಲಿ. ಓಕೆ, ಡರ್ಜ್. ಮತ್ತು ಎಪಿಟಾಪ್ ಅಂತ ಹೇಳಿ. ಎಪಿಟಾಪ್ ಅಂತ ಹೇಳಿದ್ರೆ ಎ ಶಾರ್ಟ್ ಇನ್ಸ್ಕ್ರಿಪ್ಷನ್ ರಿಟನ್ ಇನ್ ಮೆಮೊರಿ ಆಫ್ ಎ ಡೆಡ್ ಪರ್ಸನ್ ಆಫನ್ ಎ ಟಾಂಬ್, ಅಂದರೆ ಮೃತ ವ್ಯಕ್ತಿಯ ಸ್ಮರಣಾರ್ಥವಾಗಿ. ಇದು ಇಲ್ಲಿದೆಯಲ್ಲ, ಇದು ಯಾವುದು ಡರ್ಜ್ ಇದೆಯಲ್ಲ, ಇದು ಸತ್ತಾಗ ಹಾಡೋದು. ಇದು ಅವ್ರ ಸ್ಮರಣಾರ್ಥವಾಗಿ ಹಾಡೋದು. ಅವ್ರು ಸತ್ತಾದಮೇಲೆ 1 ವರ್ಷ 2 ವರ್ಷ ಆದಮೇಲೆ ಅವರಿಗೋಸ್ಕರ ಹಾಡೋದನ್ನು ನಾವು ಎಪಿಟಾಪ್ ಅಂತ ಹೇಳಿ ಕರಿತೀವಿ, ನೆನಪಿರಲಿ. ಎಪಿಟಾಪ್ ಅಂದರೆ ಸ್ಮರಣಾರ್ಥವಾಗಿ ಸಮಾಧಿ ಮೇಲಿನ ಚಿಕ್ಕ ಬರಹ. ಈ ಹಾಡೋದಲ್ಲ ಇದು. ಇದೇನಪ್ಪ ಅಂತ ಹೇಳಿದ್ರೆ ಅದರ ಮೇಲ್ಗಡೆ ಬರೀತಾರೆ ಗೊತ್ತಾ, ಸಮಾಧಿ ಮೇಲಿನ ಚಿಕ್ಕ ಬರಹವನ್ನು ನಾವು ಏನಂತ ಕರಿತೀವಿ, ಎಪಿಟಾಪ್. ಎಷ್ಟರಲ್ಲಿ ಮರಣ ಹೊಂದಿದ್ರು, ಜನನ ಎಷ್ಟು ಅಂತ ಬರಿತೀವಿ ಗೊತ್ತಾ, ಅದನ್ನು ನಾವೇನಂತ ಕರಿತೀವಿ, ಎಪಿಟಾಪ್ ಅಂತ ಹೇಳಿ ಕರಿತೀವಿ, ನೆನಪಿರಲಿ. ಈ ಸ್ಯಾಟೈರ್ ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ ಯೂಸಸ್ ಹ್ಯೂಮರ್, ಅಂದರೆ ಸೆನ್ಸ್ ಆಫ್ ಹ್ಯೂಮರ್, ಹಾಸ್ಯ, ವ್ಯಂಗ್ಯ, ಐರನಿ, ಎಕ್ಸಾಗ್ಸರೇಷನ್ ಮತ್ತು ರೆಡಿಕ್ಯುಲಸ್ ಅಥವಾ ಕ್ರಿಟಿಸೈಸ್ ಹ್ಯೂಮನ್ ವೀಕ್ನೆಸ್. ಈ ಹಾಸ್ಯ ಮತ್ತು ವ್ಯಂಗ್ಯದ ಮೂಲಕ ಸಾಮಾಜಿಕ ದೋಷಗಳನ್ನು ಟೀಕಿಸೋದು, ಇದನ್ನು ಸೆಟೈರ್ ಅಂತ ಹೇಳಿ ಕರಿತೀವಿ. ಸಾಲಿಲೋಕಿ ಅಂತ ಹೇಳಿದ್ರೆ ಎ ಡ್ರಾಮೆಟಿಕ್ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಇನ್ನರ್ ಥಾಟ್ ಅಲೌಡ್ ವೈಲ್ ಅಲೋನ್, ಒಂಟಿಯಾಗಿರುವ ತನ್ನ ಆಂತರಿಕ ಆಲೋಚನೆಗಳನ್ನು ಜೋರಾಗಿ ವ್ಯಕ್ತಪಡಿಸೋದನ್ನು ಸಾಲಿಲೋಕಿ ಅಂತೇಳಿ ಕರಿತೀವಿ. ಅಂದರೆ ಒಂಟಿಯಾಗಿರ್ತಕ್ಕಂಥ ಆಂತರಿಕ ಆಲೋಚನೆಗಳನ್ನು ಜೋರಾಗಿ ವ್ಯಕ್ತಪಡಿಸೋದು. ಓಕೆ, ನೆಕ್ಸ್ಟು ಕನ್ಸೀಟ್ ಅಂಥೇಳಿ. ಇದು ಆ್ಯನ್ ಎಲಾಬ್ರೇಟ್ ಆ್ಯಂಡ್ ಅನ್ಯೂಶುವಲ್ ಕಂಪ್ಯಾರಿಸನ್ ಬಿಟ್ವೀನ್ 2 ಅನ್ರಿಲೇಟೆಡ್ ಥಿಂಗ್ಸ್, ವಿಸ್ತೃತ ಮತ್ತು ಬುದ್ಧಿವಂತಿಕೆಯ ಹೋಲಿಕೆ ಅಂಥೇಳಿ. ಎಕ್ಸಾಂಪಲ್ ಜಾನ್ ಡನ್ಸ್ ಬರೆದಿರ್ತಕ್ಕಂಥ ಕಾಂಪಸ್ ಲವರ್ಸಲ್ಲಿ ನಾವು ಇದನ್ನು ನೋಡ್ಬೋದು. ಮತ್ತು ರೆಫ್ರಿನ್ ಅಂಥೇಳಿ ಎ ಲೈನ್ ಆರ್ ಗ್ರೂಪ್ ಆಫ್ ಲೈನ್ಸ್, ಒಂದು ಅಥವಾ ಲೈನ್ಗಳ ಗುಂಪನ್ನು ರಿಪೀಟೆಡ್ ಅಟ್ ಇಂಟರ್ವಾಲ್ಸ್ ಇನ್ ಎ ಪೊಯಮ್, ಕವಿತೆಯ ವೇದ ಭಾಗಗಳು ಪುನಃ ಬರುವ ಸಾಲುಗಳನ್ನು ನಾವು ರೆಫ್ರೆನ್ ಅಂತೇಳಿ ಕರಿತೀವಿ. ಸ್ಟ್ಯಾಂಜಾ ಅಂತ ಹೇಳಿದ್ರೆ ಎ ಗ್ರೂಪ್ ಆಫ್ ಲೈನ್ಸ್ ಫಾರ್ಮಿಂಗ್ ಯೂನಿಟ್ ಇನ್ ಎ ಪೊಯಮ್. ಫಾರ್ ಎಕ್ಸಾಂಪಲ್ ಕಪ್ಲೆಟ್ ಆಗಿರ್ಬೋದು, ಟಾರ್ಸೆಟ್ ಆಗಿರ್ಬೋದು, ಕ್ವಾಂಟರ್ನ್ ಆಗಿರ್ಬೋದು, ಸೆಸೆಟ್ ಆಗಿರ್ಬೋದು, ಸೆಪ್ಟೆಟ್ ಆಗಿರ್ಬೋದು, ಆಕ್ಟಿವ್ ಆಗಿರ್ಬೋದು. ಅಂದರೆ ಕಾಪ್ಲೆಟ್ ಅಂದರೆ 2, ಟ್ರೆಟೆಟ್ ಅಂತ ಹೇಳಿದ್ರೆ 3, ಕ್ವಾಂಟರ್ನ್ ಅಂದರೆ 4, ಕ್ವಾಂಟ್ರಿನ್ ಅಂತ ಹೇಳಿದ್ರೆ 5, ಸೆಸೆಟ್ ಅಂದರೆ 6, ಸೆಪ್ಟೆಟ್ ಅಂತ ಹೇಳಿದ್ರೆ 7, ಆಕ್ಟೇವ್ ಅಂತ ಹೇಳಿದ್ರೆ 8. ಇದು ಗೊತ್ತಿರಬೇಕು. ಈ ರೀತಿ ಇರತಕ್ಕಂಥ ಸ್ಟ್ಯಾಂಜಗಳನ್ನು ನಾವೇನಂತ ಕರಿತೀವಿ, ಈ ಥರ ಕರಿತೀವಿ. ಓಕೆ, ಎಸ್. ಇಷ್ಟೊತ್ತು ನಿಮಗೆ ಈ ಒಂದು 20 ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಈ ಒಂದು ಪೊಯೆಟ್ರಿಯ ಲಿಟರರಿ ಟರ್ಮ್ಸನ್ನು ನಾನು ಮಾಡಿದ್ದೆ. ರಿಲೇಟೆಡ್ ದಿಸ್ ನಾನೇನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಒಂದು 20 ಬಹು ಆಯ್ಕೆಯ ಪ್ರಶ್ನೆಗಳು MCQಗಳನ್ನು ರೆಡಿ ಮಾಡಿದ್ದೀನಿ. ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. ದ ಫಸ್ಟ್ MCQ ಈಸ್ ಎ ಪೊಯಮ್ ಕಂಟೈನ್ಸ್ 14 ಲೈನ್ಸ್. ದೇರ್ ಕ್ವಾಟ್ರೈನ್ಸ್
ಆ್ಯಂಡ್ ಎ ಫೈನಲ್ ರೈಮಿಂಗ್ ಕಪ್ಲೆಟ್ ವಿಚ್ ಫಾರ್ಮ್ ಈಸ್ ಇಟ್ ಅಂತ ಕೇಳಿದರೆ, ಒಂದು ನೋಡಿ ಪೆಟ್ರಾರ್ಕನ್ ಸಾನೆಟ್ ಅಂತ ಹೇಳಿದ್ರೆ ಫಸ್ಟ್ ಆಕ್ಟೇವ್ ಅಂತ ಕರಿತೀವಿ, ನೆಕ್ಸ್ಟ್ನದು ಸೆಸ್ಟೆಟ್ ಅಂತ ಹೇಳಿ ಕರಿತೀವಿ. ಅರ್ಥ ಮಾಡ್ಕೋಬೇಕು, ನಾನು ಆಗಲೇ ಹೇಳಿದ್ದೆ ನನಗೆ. ಇಲ್ಲಿ ಈ ಕ್ವಾರ್ಟರ್ಸ್ ಇರುತ್ತೆ, ಕ್ವಾರ್ಟರೆನ್ಸ್ ಇರುತ್ತೆ ಮತ್ತು ಕಪ್ಲೆಟ್ ಇರುತ್ತೆ. ಕ್ವಾರ್ಟರೆನ್ಸ್ ಕಪ್ಲೆಟ್ ಇರೋದು ಶೇಕ್ಸ್ಪಿಯರಿಯನ್ ಸಾನೆಟಲ್ಲಿ ಮಾತ್ರ, ಇದು ನಿಮಗೆ ಗೊತ್ತಿರಬೇಕು. ಅದರದ್ದು ಇದು ಇಲ್ಲಿದೆ ನೋಡಿ, ಏನು ಓಕೆ. ನೆಕ್ಸ್ಟ್ ಅದಾದಮೇಲೆ ಎರಡನೇದು ನೋಡಿ ಕ್ವಶನ್ನು, ಎ ಪೊಯಮ್ ಹ್ಯಾಸ್ ಆ್ಯನ್ ಆಕ್ಟೇವ್ ಫಾಲೋಡ್ ಬೈ ಸೆಸ್ಟೆಟ್ ಪೆಟ್ರಾರ್ಕನ್ ಸಾನೆಟ್. ಈಗ ತಾನೇ ಹೇಳಿದ್ದೆ ನಾನು, ಅದೇ ಬರ್ತಿಲ್ಲ. ಓಕೆ, ಮತ್ತು ಇನ್ನೊಂದಿದೆ ನೋಡಿ ಇಲ್ಲಿ, ಹಾಂ ಇಲ್ಲಿದೆ ನೋಡಿ, ಒಂದು ಕವಿತೆಯ ಎಂಟನೇ ಸಾಲಿನಲ್ಲಿ ಆಕ್ಟೇವ್ ನಂತರ 6ನೇ ಸಾಲಿನ ಸೆಸ್ಟೆಟ್ಟಲ್ಲಿ ಇದೆ. ಈ ವಿಚಾರದಲ್ಲಿ ತಿರುವಿದೆ. ಇದನ್ನು ನಾವು ವೋಲ್ಟಾ ಅಂತ ಕರಿತೀವಿ, ನೆನಪಿರ್ಬೇಕು ನಿಮ್ಗೆ ವೋಲ್ಟಾ ಅಂಥೇಳಿ. ಇದು ಪೆಟ್ರಾರ್ಕನ್ ಸಾನೆಟಲ್ಲಿ ಬರುತ್ತೆ, ನೆನಪಿರಬೇಕು. ಆ ವರ್ಡ್ಸ್ ನೆನಪಿಟ್ಕೊಂಡ್ರೆ ಸಾಕು. ಎ ಪೊಯೆಟ್ ಅಡ್ರೆಸಸ್ ದ ವೆಸ್ಟ್ ವಿಂಡ್. ವೆಸ್ಟ್ ವಿಂಡ್ ಅಂದರೆ ಅರ್ಥ ಮಾಡ್ಕೋಬೇಕು, ಇದು ಆ ಒಂದು ಶಕ್ತಿ ಮತ್ತು ಆ ಪ್ರಭಾವದ ಬಗ್ಗೆ ಗಂಭೀರವಾಗಿ ಚಿಂತಿಸುತ್ತಾನೆ ಅಂತ ಇರುತ್ತೆ. ಓಡಲ್ಲಿ ನಾವು ಇದನ್ನು ಡಿಸ್ಕಷನ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ? ನೆಕ್ಸ್ಟು 4ನೇದು ನೋಡಿ, ಎ ಪೊಯಮ್ ಮೋನ್ಸ್ ದ ಡೆತ್ ಬಗ್ಗೆ ಹೇಳೋದು ಎಲಿಜಿ ಅಂತೇಳಿ. ನಿಮಗೆ ಈ ಥರದ್ದನ್ನು ಬರ್ಕೊಳ್ಳಿ ಸಾಕು. ಒಂದೊಂದು ಇದು ಇಲ್ಲಿ ಬರ್ದಿ ನೋಡಿ, ಆನ್ಸರ್ ಬರೆದಿಲ್ಲ, ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಮತ್ತು ನೆರೇಟ್ಸ್ ಎ ಡ್ರಾಮೆಟಿಕ್ ಸ್ಟೋರಿ ಅಂತ ಹೇಳಿದ್ರೆ ಗೊತ್ತಿರಬೇಕು, ಬ್ಯಾಲೆಡ್ ಅಂಥೇಳಿ. ಬ್ಯಾಲೆಡಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಸ್ಟೋರಿನ ನೆರೇಟ್ ಮಾಡ್ತಾ ಇರ್ತಾರೆ ಅಂತೇಳಿ ಗೊತ್ತಿದೆ. ನೆಕ್ಸ್ಟು ಎ ಪೊಯಮ್ ಮೇನ್ಲಿ ಎಕ್ಸ್ಪ್ರೆಸಸ್ ದ ಪೊಯೆಟ್ಸ್ ಪರ್ಸ್ನಲ್ ಮತ್ತು ಲೋನ್ಲಿನೆಸ್. ಇದು ಬಂತು ಅಂದರೆ ಪರ್ಸನಲ್ ಮತ್ತು ಲೋನ್ಲಿನೆಸ್ ಮತ್ತು ಇವು ಜಾಯ್ಗಳು ಇವನ್ನೆಲ್ಲ ಎಕ್ಸ್ಪ್ರೆಸ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಆ ಒಂದು ಕವಿಯ ವೈಯಕ್ತಿಕ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಲಿರಿಕ್ಸ್ ಅಂಥೇಳಿ ಕರಿತೀವಿ. ಲಿರಿಕ್ ಅಂಥೇಳಿ ಏನಂತ ಕರಿತೀವಿ? ಲಿರಿಕ್ ಅಂಥೇಳಿ ಕರಿತೀವಿ. ಒನ್ ಸ್ಪೀಕರ್ ಟಾಕ್ಸ್ ಟು ಎ ಸೈಲೆಂಟ್ ವಿಸಿಟರ್ ಆ್ಯಂಡ್ ಅನ್ಇಂಟೆನ್ಷನಲಿ ರಿವೈಲ್ಸ್ ಹಿಸ್ ಜೆಲಸ್ ಆ್ಯಂಡ್ ಆರೋಗ್ಯನ್ಸ್. ಅವನು ಇದ್ದಕ್ಕಿದ್ದಂಗೆ ಅವನಲ್ಲಿರ್ತಕ್ಕಂಥದ್ದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡ್ತಾನೆ, ಒಬ್ಬ ವ್ಯಕ್ತಿನೇ ಅಂತ ಹೇಳಿದ್ರೆ ಅದನ್ನು ಡ್ರಾಮೆಟಿಕ್ ಮೊನೋಲಾಗ್ ಅಂತ ಹೇಳಿದ್ರೆ ನಾನು ಹೇಳಿದ್ದೀನಿ, ಅವನೊಬ್ಬನೇ ಎಕ್ಸ್ಪ್ರೆಸ್ ಮಾಡೋದು, ಇನ್ನು ಉಳಿದರೆಲ್ಲ ಸುಮ್ಮನೆ ಕೇಳ್ತಾ ಇರೋದು, ಅದನ್ನು ಡ್ರಾಮೆಟಿಕ್ ಮೊನೋಲಾಗ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ 8ನೇದು ನೋಡಿ, 8ನೇದು, ಅ ಸ್ಟೋರಿ ಯೂಸಸ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಈವೆಂಟ್ಸ್ ಟು ರೆಪ್ರೆಸೆಂಟ್ ಸ್ಪಿರಿಚುವಲ್ ಬಂತು ಅಂದರೆ ಆಲಿಗರಿ ಅಂತೇಳಿ ನಿಮಗೆ ಹೇಳಿದ್ದೀನಿ ನಾನು, ಆಲಿಗರಿ. ನೆಕ್ಸ್ಟು ಎ ಡ್ರಾಮಾ ರಿಪೀಟೆಡ್ಲಿ ಶೋಸ್ ಕ್ಯಾರೆಕ್ಟರ್ಸ್ ವೇಟಿಂಗ್ ಫಾರ್ ಆ್ಯನ್ ಅನ್ಸರ್ಟನ್ ಪರ್ಸನ್. ಇದನ್ನು ನಾವು ಥಿಯೇಟರ್ ಆಫ್ ಅಬ್ಸರ್ವ್ಡ್ ಅಂತೇಳಿ ಕರಿತೀವಿ. ಅಬ್ಸರ್ವ್ಡ್ ಅಂತೇಳಿ ನೆನಪಿರಲಿ ನಿಮಗೆ. ನೆಕ್ಸ್ಟು ಎ ಪೊಯಮ್ ಫಾಲೋಸ್ ಅಯಾಂಬಿಕ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರಬೇಕು, ಅಯಾಂಬಿಕ್ ಇರುತ್ತೆ, ಅದ್ರ ಜೊತೆಗೆ ಡಸ್ ನಾಟ್ ರೈಮ್, ಇದು ನೆನಪಿರಲಿ. ಅಯಾಂಬಿಕ್ ಎರಡರಲ್ಲೂ ಇರುತ್ತೆ, ಅಂದರೆ ರೈಮಿ ಇರಲ್ಲ ಅಂತ ಹೇಳಿದ್ರೆ ಅದು ಬ್ಲ್ಯಾಂಕ್ ವರ್ಸ್ ಅಂತ ಕರಿತೀವಿ. ಅಯಾಂಬಿಕ್ ಇರುತ್ತೆ, ಅಥವಾ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಫಿಕ್ಸ್ಡ್ ಮೀಟರ್ ಇರುತ್ತೆ. ಫಿಕ್ಸ್ಡ್ ಮೀಟರ್ ಇತ್ತು ಅಂತ ಹೇಳಿದ್ರೆ ಅದನ್ನು ಫ್ರೀ ವರ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟು 12ನೇ ಕ್ವಶನ್ ನೋಡಿ, ಟು ಕಾನ್ಸಿಕ್ಯೂಟಿವ್ ಲೈನ್ಸ್ ರೈಮ್ ಆ್ಯಂಡ್ ಬೋತ್ ಆರ್ ಅಯಾಂಬಿಕ್ ಪೆಂಟಾಮೀಟರ್ಸ್ ಅಂತ ಹೇಳಿದ್ರೆ ಅದನ್ನು ಹೀರೋಯಿಕ್ ಕಪ್ಲೆಟ್ ಅಂತ ಕರಿತೀವಿ. ಹೀರೋಯಿಕ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರಬೇಕು, ಕಪ್ಲೆಟ್ ಅಂದರೆ 2 ಅಂಥೇಳಿ, ಹೀರೋಯಿಕ್ ಕಪ್ಲೆಟ್ ಅಂಥೇಳಿ ಕರಿತೀವಿ ನಾವು ಅದನ್ನು. ನೆಕ್ಸ್ಟು ಎ ಲಾಂಗ್ ನೆರೇಟಿವ್ ಪೊಯಮ್ ಡಿಸ್ಕ್ರೈಬ್ ದ ಹೀರೋಯಿಕ್ ಡೀಡ್ಸ್ ಎಪಿಕ್ ಅಂತ ಹೇಳಿ ಕರಿತೀವಿ, ಎಪಿಕ್. ಎ ಪೊಯಮ್ ಪ್ರೆಸೆಂಟ್ಸ್ ಶೆಫರ್ಡ್ಸ್ ಅಂದರೆ ಕುರಿಗಾಯಿಗಳ, ಅದನ್ನು ಪ್ಯಾಸ್ಟ್ರೋಲ್ ಅಂತೇಳಿ ಕರಿತೀವಿ. ಶೆಫರ್ಡ್ಸ್ ಅಂತ ಬಂದರೆ ಅದನ್ನು ಪ್ಯಾಸ್ಟ್ರೋಲ್ ಅಂತ ಬರೆದುಬಿಡ್ಬೇಕು, ಅವೆಲ್ಲ ನೆನಪಿಡ್ಕೋಬೇಕು ನಿಮಗೆ. 15ನೇದು, ಎ ಶಾರ್ಟ್ ಪೊಯೆಟಿಕ್ ಇನ್ಸ್ಕ್ರಿಪ್ಷನ್ ಈಸ್ ರಿಟನ್ ಆನ್ ಎ ಪರ್ಸನ್ಸ್ ಟಾಂಬ್ ಇನ್ ಎ ಮೆಮೊರಿ. ಒಬ್ಬ ವ್ಯಕ್ತಿಯ ಆ ಒಂದು ಸತ್ತ ಇದ್ರ ಮೇಲೆ ಇನ್ಸ್ಕ್ರಿಪ್ಷನ್ ಅಂತ ಹೇಳಿದ್ರೆ ಮೇಲಿನ ಬರವಣಿಗೆ ಅಂತೇಳಿ, ಅದನ್ನು ಎಪಿಟಾಪ್ ಅಂತೇಳಿ ಕರಿತೀವಿ. ಅರ್ಥ ಆಗ್ತಿದೆಯಾ? 16ನೇ ನೋಡಿ, ಎ ಮೋರ್ನ್ಫುಲ್ ಸಾಂಗ್ ಈಸ್ ಸಂಗ್ ಡ್ಯೂರಿಂಗ್ ದ ಫ್ಯೂನರಲ್ ಸೆರೆಮನಿ.
ಅಂದರೆ ಸತ್ತಾಗ ಮರಣದ ಸಂದರ್ಭದಲ್ಲಿ ಹಾಡೋದನ್ನು ನಾವು ಡರ್ಜ್ ಅಂತ ಕರಿತೀವಿ. ನೆನಪಿರಲಿ, ಡರ್ಜ್. ಫ್ಯುನರಲ್ ಸೆರೆಮನಿ ಡರ್ಜ್ ಅಂತ ಕರಿತೀವಿ. ಎ ಪೊಯೆಟ್ ಕಂಪೇರ್ಸ್ ಟು ಲವರ್ಸ್ ಟು ದ ಟು ಲೆಗ್ಸ್ ಆಫ್ ಕಾಂಪಾಸ್. ಕಾಂಪಾಸ್ ಅಂದರೆ ಕಾನ್ಸಿಯೇಟ್ ಅಂತೇಳಿ ಅರ್ಥ ಮಾಡ್ಕೋಬೇಕು ನೀವು. ಕಾನ್ಸಿಯೇಟ್ ಅಂತೇಳಿ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟು, ಎ ಡ್ರಾಮೆಟಿಕ್ ಕ್ಯಾರೆಕ್ಟರ್ ಸ್ಪೀಕ್ಸ್ ಅಲೌಡ್ ವೈಲ್ ಅಲೋನ್. ಅಂದರೆ ಅವನೊಬ್ಬನೇ ಮಾತಾಡ್ತಾ ಇದ್ದಾನೆ ಅಂಥೇಳಿ ಅವುಗಳನ್ನು ನಾವು ಎಕ್ಸ್ಪ್ರೆಸ್ ಮಾಡೋದಾದರೆ ಅದನ್ನು ನಾವು ಸಾಲಿಲಕಿ ಅಂತೇಳಿ. ಸಾಲಿ ಅಂತ ಹೇಳಿದ್ರೆ ಒನ್ ಅಂಥೇಳಿ, ಸಾಲಿಲಕಿ ಅಂತೇಳಿ ಒಬ್ಬ ಅಂತೇಳಿ. ನೆಕ್ಸ್ಟು, ಎ ಪೊಯೆಟ್ ರಿಪೀಟೆಡ್ಲಿ ಯೂಸಸ್ ಹ್ಯೂಮರ್. ಪದೇ ಪದೇ ಅವನು ಆ ಒಂದು ಹಾಸ್ಯನ, ಐರನ್ನ ಯೂಸ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಸೆಟೈರ್ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ? ಸೆಟೈರ್ ಅಂತೇಳಿ ಕರಿತೀವಿ. ನೆಕ್ಸ್ಟು, ವಿಚ್ ಸ್ಟೇಟ್ಮೆಂಟ್ ಕರೆಕ್ಟ್ಲಿ ಡಿಸ್ಕಸಸ್ ಬ್ಲ್ಯಾಂಕ್ ವರ್ಸ್ ಅಂತ ಹೇಳಿದ್ರೆ ಯಾವುದು ಅಂತ ಹೇಳಿದ್ರೆ, ಬ್ಲ್ಯಾಂಕ್ ವರ್ಸ್ ಹ್ಯಾಸ್ ಅಯಾಂಬಿಕ್ ಪೆಂಟಾಮೀಟರ್, ಫ್ರೀ ವರ್ಸ್ ಹ್ಯಾಸ್ ಫಿಕ್ಸ್ಡ್ ಟ್ರೆಡಿಷನಲ್ ಮೀಟರ್. ಇದು ಗೊತ್ತಿರಬೇಕು ನಿಮಗೆ. ಎಸ್, ಫ್ರೀ ವರ್ಸ್ ಮತ್ತು ಬ್ಲ್ಯಾಂಕ್ ವರ್ಸ್ಗಿನ ಡಿಫ್ರೆನ್ಸ್ ಗೊತ್ತಿರಬೇಕು, ತುಂಬ ಇಂಪಾರ್ಟೆಂಟ್ ಎಕ್ಸಾಮಿಗೆ. ಓಕೆ, 1 ಮಿನಿಟ್ ರಿವಿಷನ್ ನಿಮಗೆ ಹೇಳ್ಕೊಡೋದಾದರೆ ಇಲ್ಲಿ ನೋಡಿ, ಸಾನೆಟ್ಟು 14 ಲೈನ್ಸು 14 ಸಾಲು ಇರ್ತವೆ. ಓಡು ಇದನ್ನು ನೋಟ್ ಮಾಡ್ಕೊಳ್ಳಿ ಬೇಗ. ಪ್ರೈಸು ಇಲ್ಲಿ ಪ್ರಶಂಸೆ ಮತ್ತು ಗಂಭೀರತೆ ಇರುತ್ತೆ. ಎಲಿಜಿಯಲ್ಲಿ ಡೆತ್ತು ಇರುತ್ತೆ, ಗ್ರೀಫ್ ಇರುತ್ತೆ, ದುಃಖ ಅಥವಾ ನೆನ್ಪಿಡೋಕ್ಕೋಸ್ಕರ ಇದು. ಬ್ಯಾಲೆಡ್ ಅಂದರೆ ಕತೆ, ಲಿರಿಕ್ ಅಂದರೆ ಭಾವನೆಗಳನ್ನು ವ್ಯಕ್ತಪಡಿಸುತ್ತೆ. ಡ್ರಾಮೆಟಿಕ್ ಮೊನೋಲಾಗ್ ಅಂತ ಹೇಳಿದ್ರೆ ಸ್ಪೀಕರು ಮಾತಾಡ್ತಾನೆ, ಲಿಸನರ್ ಕೇಳಿಸ್ಕೊಳ್ತಾನೆ, ನೆನಪಿರಬೇಕು. ಆಯ್ತಾ? ಆಲಿಗರಿ ಅಂತ ಹೇಳಿದ್ರೆ ಸಿಂಬಾಲಿಕ್ ಸ್ಟೋರಿ ಇರುತ್ತೆ. ಅಬ್ಸರ್ಡ್ ಅಂತ ಹೇಳಿದ್ರೆ ಮೀನಿಂಗ್ಲೆಸ್ ಇರುತ್ತೆ, ಇದು ಮೀನಿಂಗ್ಲೆಸ್ ಆಗಿ. ಬ್ಲ್ಯಾಂಕ್ ವರ್ಸ್ ಅಂತ ಹೇಳಿದ್ರೆ ಅಯಾಂಬಿಕ್ ಪೆಂಟಾಮೀಟರು, ಅನ್ರೈಮ್ಡು. ಫ್ರೀ ವರ್ಸ್ ಅಂತ ಹೇಳಿದ್ರೆ ನೋ ಫಿಕ್ಸ್ಡ್ ಮೀಟರು. ಗೊತ್ತಾಗ್ತಿದೆಯಾ? ಎಸ್, ಇಲ್ಲಿ ಕನ್ನಡ ವಿವರಣೆ ಇವೆಲ್ಲ ಇದ್ದಾವೆ, ನೋಡ್ಕೋಬೇಕು ನೀವು. ಹೀರೋಯಿಕ್ ಕಪ್ಲೇಟ್ ಅಂತ ಹೇಳಿದ್ರೆ ರೈಮಿಂಗ್ ಅಯಾಂಬಿಕ್ ಪೆಂಟಾಮೀಟರ್ ಇರುತ್ತೆ ನೋಡಿ, ರೈಮಿಂಗ್ ಇರುತ್ತೆ. ಇಲ್ಲಿ ಅನ್ರೈಮ್ ಅಂತ ಹೇಳಿದ್ರೆ ಬ್ಲ್ಯಾಂಕ್ ವರ್ಸ್. ರೈಮಿಂಗ್ ಪ್ಲಸ್ ಅಯಾಂಬಿಕ್ ಪೆಂಟಾಮೀಟರ್ ಅಂದರೆ ಹೀರೋಯಿಕ್ ಕಪ್ಲೇಟ್, ನೆನಪಿರಬೇಕು. ಎಪಿಕ್ ಅಂದರೆ ಹೀರೋಯಿಕ್ಕು ಲಾಂಗ್ ನೆರೇಟಿವ್ ಇರುತ್ತವೆ. ಪೋಸ್ಟ್ರೋಲ್ ಅಂತ ಹೇಳಿದ್ರೆ ಇಲ್ಲಿ ರೂರಲ್ ಲೈಫು, ಹಳ್ಳಿದು ಅಥವಾ ಈ ಕುರಿಗಾಯಿಗಳದು, ಶಫರ್ಡದು, ಗ್ರಾಮೀಣ ಜೀವನದ್ದು ನೆನಪಿರುತ್ತೆ. ಡರ್ಜ್ ಅಂತ ಹೇಳಿದ್ರೆ ಫ್ಯೂನರಲ್ ಸಾಂಗು, ಸತ್ತಾಗಿ ಹೇಳೋದು, ಇದು ಶೋಕಗೀತೆ ಅಂಥೇಳಿ. ಸಾಲಿಲಕಿ ಅಂತ ಹೇಳಿದ್ರೆ ಎಪಿಟಾಪ್ ಅಂತ ಹೇಳಿದ್ರೆ ಟಾಮ್ ಇಸ್ ಸಮಾಧಿ ಬರಹ ಅಂಥೇಳಿ, ಟಾಮ್ ಬರಹ, ಸಮಾಧಿ ಬರಹ ಅಂಥೇಳಿ. ಸಾಲಿಲಕಿ ಅಂದರೆ ಇನ್ನರ್ ಥಾಟ್ಸು, ಆಂತರಿಕ ಮಾತು ಅಂಥೇಳಿ ಗೊತ್ತಿರಬೇಕು. ಸೆಟೈರ್ ಅಂತ ಹೇಳಿದ್ರೆ ಕ್ರಿಟಿಸಿಸಮ್, ಥಾಟು, ಹ್ಯೂಮರ್, ವ್ಯಂಗ್ಯವಾಗಿ ಹೇಳೋದು. ಸೆಟೈರ್ ಅಂದರೆ ವ್ಯಂಗ್ಯವಾಗಿ ಹೇಳೋದು. ಕಾನ್ಸೀಟ್ ಅಂತ ಹೇಳಿದ್ರೆ ಎಲಾಬ್ರೇಟ್ ಕಾಂಪರಿಷನ್, ವಿಸ್ತೃತ ಹೋಲಿಕೆ ಮಾಡೋದು. ರೆಫ್ರೇನ್ ಅಂತ ಹೇಳಿದ್ರೆ ರಿಪೀಟೆಡ್ ಲೈನ್, ಪುನರಾವರ್ತಿತ ಸಾಲು ಅಂಥೇಳಿ. ಇದು ಒಂದಾಯಿತು. ಸೂಪರ್ ಇಂಪಾರ್ಟೆಂಟ್ ಫಾರ್ಮುಲೆ ಯಾವುದಪ್ಪ ಅಂದರೆ ಇದು. ಸಾನೆಟ್ 14 ಲೈನು, ಶೇಕ್ಸ್ಪಿಯರಿಯನ್ನು 4-4-4-2, ಪೆಟ್ರಾರ್ಕೆನ್ನು 8-6. ಎಲಿಜಿ ಅಂತ ಹೇಳಿದ್ರೆ ಡೆತ್, ಗ್ರೀಫು. ಲಿರಿಕ್ಸ್ ಅಂದರೆ ಫೀಲಿಂಗ್ಸು. ಆಲಿಗರಿ ಅಂತ ಹೇಳಿದ್ರೆ ಸ್ಟೋರಿ, ಸಿಂಬಾಲಿಕ್ ಮೀನಿಂಗು. ಬ್ಲ್ಯಾಂಕ್ ವರ್ಸು ಅನ್ರೈಮ್ಡು, ಅಯಾಂಬಿಕ್ಕು. ಹೀರೋಯಿಕ್ ಅಂತ ಹೇಳಿದ್ರೆ ಇಲ್ಲಿ 2 ರೈಮಿಂಗ್ ಇರುತ್ತೆ, ಅಯಾಂಬಿಕ್ ಪೆಂಟಾಮೀಟರ್ಸ್ ಲೈನ್ ಇರುತ್ತೆ. ಓಡ್ ಅಂದರೆ ಪ್ರೈಸ್ ಅಥವಾ ರಿಫ್ಲೆಕ್ಷನ್ನು. ಬ್ಯಾಲೆಡ್ ಅಂದರೆ ಸ್ಟೋರಿ. ಡ್ರಾಮೆಟಿಕ್ ಮೊನೋಲಾಗ್ ಅಂತ ಹೇಳಿದ್ರೆ ಒಂದು ಸ್ಪೀಕರು ಕೇಳಿಸ್ಕೊಳ್ತಾ ಇರೋದು, ಸುಮ್ಮನೆ ಕೇಳಿಸ್ಕೋಬೇಕು. ಅಬ್ಸರ್ಡ್ ಅಂತ ಹೇಳಿದ್ರೆ ಮೀನಿಂಗ್ಲೆಸ್ಸು, ಅನ್ಸರ್ಟಿನಿಟಿ, ಅನಿಶ್ಚಿತತೆ ಅಂಥೇಳಿ. ಫ್ರೀ ವರ್ಸ್ ಅಂದರೆ ನೋ ಫಿಕ್ಸ್ಡ್ ರೈಮಿಂಗ್. ಇವು ಇವತ್ತಿನ ಕ್ಲಾಸಸ್ಸು. ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸ್ನೇಹಿತರೆ, ನಿಮಗೆ ಈ ಒಂದು ಕ್ಲಾಸು ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಿಮ್ಮ ಸ್ನೇಹಿತರಿಗೆಲ್ಲ ಕಳಿಸಿ, ಅವರು ಕೂಡ ಈ ಒಂದು ಕ್ಲಾಸನ್ನು ನೋಡಿ ಖುಷಿಯಾಗಲಿ ಅಂತ ಹೇಳ್ತಾ, ಮತ್ತು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ನೈಟ್.